ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಬಂದಿತ್ತು ಸ್ನೇಹಿತರೆ. ನಾವು ಅವ್ರಿಗೆ ಕೇಳಿದ್ವಿ, DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ 30ನೇ ಕಂತಿನ ಹಣ ಬಂದಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ನಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಅಂತ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಕೇಳಿದ್ವಿ. ನೋಡಿ ಸ್ನೇಹಿತರೆ, ಈಗ ಅವರು ನಮಗೆ ಸ್ಕ್ರೀನ್ಶಾಟ್ನ ಕಳಿಸಿದ್ದಾರೆ. ಏನಂತ ಕಳಿಸಿದ್ದಾರೆ? 31ನೇ ಕಂತಿನ ಹಣ ಹಾಗಾದರೆ ಬಿಡುಗಡೆ ಶುರುವಾಗಿದೆಯಾ? ಬಿಡುಗಡೆ ಶುರುವಾದ ಮೇಲೆ ನಿಮಗಿನ್ನೂ ಯಾಕೆ ಬಂದಿಲ್ಲ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಾವು ನಿಮಗೆ ತಿಳಿಸ್ಕೊಡೋ ವಿಷಯ ಖಂಡಿತವಾಗ್ಲೂ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಅಂತ ನಾವು ನಿಮಗೆ ಕೇಳ್ಕೊತಾ ಇದ್ದೀವಿ. ತುಂಬ ಜನ ಹೊಸ ವ್ಯೂವರ್ಸು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಗೃಹಲಕ್ಷ್ಮಿಯ ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, 2ನೇ ಹಂತದಲ್ಲಿ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ನಾವೇ ನಿಮಗೆ ಫಸ್ಟು ತಿಳಿಸ್ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಬೇರೆ ಯಾರು ತಿಳಿಸ್ಕೊಟ್ಟಿರಲ್ಲ. ನೀವು ಡೇಟು ಟೈಮಿಂಗ್ಸ್ ಪ್ರಕಾರ ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ ಇನ್ನಷ್ಟು ಮಾಹಿತಿಗಳನ್ನ ನಾವು ನಿಮಗೆ ಫೇಸ್ಬುಕ್ಕಲ್ಲಿ ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ಈಗ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ನೋಡಿ, ಈಗ ಒಂದು 75ರಿಂದ 80% ಜನರಿಗೆ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿ ಅವರವರ ಖಾತೆಗಳಿಗೆ ಹೋಗ್ತಾ ಇದೆ. ಖಂಡಿತ ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ, ಯಾವುದೇ ರೀತಿ ಫೇಕ್ ನ್ಯೂಸ್ ಅಂತೂ ಅಲ್ಲ. ಖಂಡಿತವಾಗ್ಲೂ ಇನ್ನೊಂದು 3-4 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಏನಿದೆ ಅದು ಬರುತ್ತೆ. ಯಾವುದೇ ರೀತಿ ನಿಮಗೆ ಡೌಟ್ ಬೇಡ, ಕನ್ಫ್ಯೂಷನ್ನು ಬೇಡ. ನೋಡಿ ಸ್ನೇಹಿತರೆ, ಈ ಹಿಂದೆ ಸಿದ್ದರಾಮಯ್ಯವರು CM ಆಗಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಮಾಧ್ಯಮಗಳಿಗೆ ಒಂದು ಹೇಳಿಕೆ ನೀಡಿದರು. ಏನಪ್ಪ ಅಂದರೆ, ನೋಡಿ, 30 ಹಾಗೂ 31ನೇ ಕಂತಿನ ಹಣ ನಮ್ಮ ಇಲಾಖೆಗೆ ಬಿಡುಗಡೆ ಆಗಿದೆ, ಅಂದರೆ ಸರ್ಕಾರದಿಂದ ನಮ್ಮ ಇಲಾಖೆಗೆ ಬಿಡುಗಡೆ ಆಗಿದೆ ಅಂತ ಹೇಳಿಕೆ ನೀಡಿದರು. ನೋಡಿ ಸ್ನೇಹಿತರೆ, ಅವ್ರು ಹೇಳಿಕೆ ನೀಡಿದ ಮೇಲೆ 10 ದಿನ ಆದಮೇಲೆ ನಿಮಗೆ 30ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಶುರುವಾಯಿತು. ನೋಡಿ, 2,000 ರೂಪಾಯಿ ಪೂರ್ತಿ 100% ಜನರಿಗೆ ಬಿಡುಗಡೆ ಶುರುವಾಗಷ್ಟರಲ್ಲೇ CM ಚೇಂಜ್ ಆದರು. CM ಚೇಂಜ್ ಆದಮೇಲೆ ಕ್ಯಾಬಿನೆಟ್ಟು ಮತ್ತೆ ಹೊಸದಾಗಿ ರಚನೆ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈವರೆಗೂ ಶಾಸಕಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇನ್ನೂ ಯಾವ ಖಾತೆಯನ್ನು ಕೊಟ್ಟಿಲ್ಲ. ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಖಾತೆ ಕೂಡ ಯಾರಿಗೂ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ. ಮುಂದೆ ಏನಾಗುತ್ತೆ ನೋಡೋಣ. ಪ್ರಶ್ನೆ ಏನಪ್ಪ ಅಂದರೆ, ಈಗ ಮೇಡಮ್ ಅವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವೆ ಆಗಿದ್ದಾಗ ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ನಮ್ಮ ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂತ ಹೇಳಿಕೆ ನೀಡಿದ ಮೇಲೆ ನೋಡಿ, ಇಲ್ಲಿವರೆಗೂ 31ನೇ ಕಂತಿನ ಹಣ ಹಾಕಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ, ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಎಲ್ಲಿ ಹೋಯ್ತು ಆ ದುಡ್ಡು ಅಂತ ಸಚಿವೆಯವರೇ ನಮಗೆ ಹೇಳಿಕೆ ಕೊಡಬೇಕು. ಅಂದರೆ ಈಗ ಶಾಸಕಿ ಅಂದರೆ ಮಾಜಿ ಸಚಿವೆಯವರೇ ನಮಗೆ ಹೇಳಿಕೆ ಕೊಡಬೇಕು. ಖಂಡಿತ ಯಾಕೆ ಬಿಡುಗಡೆ ಆಗಿಲ್ಲ? ಹಣಕಾಸು ಇಲಾಖೆಯಿಂದ 31ನೇ ಕಂತಿನ ಹಣ ಬಿಡುಗಡೆ ಆದಮೇಲೂ ಕೂಡ ಯಾಕೆ ಇಲ್ಲಿವರೆಗೂ ಬಂದಿಲ್ಲ? ಖಂಡಿತವಾಗ್ಲೂ ಇದನ್ನು ಮಾಜಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಹೇಳಬೇಕು ಸ್ನೇಹಿತರೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ಅವರೇ ಹೇಳಿಕೆ ನೀಡಬೇಕು. ನೋಡಿ, ಅಧಿಕೃತವಾಗಿ 31ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ 31ನೇ ಕಂತಿನ ಹಣ ಯಾದಗಿರಿ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾವು ಕೂಡ DBT ಸ್ಟೇಟಸ್ನ ನೋಡಿದ್ದೀವಿ ಸ್ನೇಹಿತರೆ. ನೋಡಿ, ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀವಿ. ನೀವು ಕೂಡ DBT ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ದಯವಿಟ್ಟು 29ನೇ ಕಂತು 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವರಿಗೆ 4,000 ರೂಪಾಯಿ ಬಂದಿರುತ್ತೆ. ಕನ್ಫ್ಯೂಷನ್ ಮಾಡಿಕೊಂಡು ಖಂಡಿತವಾಗ್ಲೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, 31ನೇ ಕಂತಿನ ಹಣ ನಮಗೆ ಬಂದಿದೆ ಸಾರ್ ಅಂತ. ಯಾಕಂದರೆ ಇದುವರೆಗೂ 31ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಮೇಲೆ ಬಂದಿರೋದು DK ಶಿವಕುಮಾರ್ ಅವರು, ಅಂದರೆ ಹೊಸ CM ಬಂದಿರೋದು. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಇನ್ನು ಮುಂದೆ ಕೊಡಬೇಕು ಅಂದರೆ ನಾವು ಸದ್ಯಕ್ಕೆ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಪರಿಷ್ಕರಣೆ ಮುಗಿದ ನಂತರನೇ 2,000 ರೂಪಾಯಿ ಕೊಡೋದು ಅಂತ CM ಅವರು ಹೇಳಿಕೆ ನೀಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಡೈರೆಕ್ಟಾಗಿ ಅಲ್ಲ ಅಂದರೂ ಇಂಡೈರೆಕ್ಟಾಗಿ ಈ ಥರ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಬರೋಕ್ಕಿಂತ ಮುಂಚೆ ನೋಡಿ, ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿಯ ಹಣ ಅಂತ ಸರ್ಕಾರ ಹೇಳಿ ಗೆದ್ದಿರೋದು. ಅದೇ ಥರ CM ಇದ್ದಾಗ ಅಂದರೆ ಸಿದ್ದರಾಮಯ್ಯ ಸಾಹೇಬರಿದ್ದಾಗ 30 ಕಂತಿನ ಹಣ ಹೆಚ್ಚು ಕಮ್ಮಿ ನೋಡಿ, ಈ ಹಬ್ಬ ಬಂದಾಗ ಅಥವಾ ಚುನಾವಣೆ ಬಂದಾಗ 3 ತಿಂಗಳಿಗೊಂದು ಸರಿ 2 ತಿಂಗಳಿಗೊಂದು ಸರಿ ಕೊಡ್ತಾಯಿದ್ರು. ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. 30 ಕಂತಿನ ಹಣ ಅಂದರೆ 60,000 ರೂಪಾಯಿ ಕೊಟ್ಟಿದ್ದಾರೆ.
ನೋಡಿ ಸ್ನೇಹಿತರೆ, ಇದು ನಾವು ಹೇಳ್ತಾ ಇಲ್ಲ, ಯಾರು ಇಲ್ಲಿವರೆಗೂ 30ನೇ ಕಂತಿನ ಹಣ ಅಂದರೆ 60,000 ರೂಪಾಯಿ ತಗೊಂಡಿದ್ದಾರಲ್ಲ ಗೃಹಲಕ್ಷ್ಮಿಯರು, ನೋಡಿ ಅವರು ಹೇಳಿಕೆ ನೀಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ, ಅಂದರೆ ಅರ್ಹ ಫಲಾನುಭವಿಗಳಿಗಷ್ಟೇ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ಯಾಕ್ಸ್ ಕಟ್ಟೋರು, ಅದೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, IT ಫೈಲ್ ಮಾಡೋರನ್ನ ಬಿಟ್ಟು ಮಿಕ್ಕವರಿಗೆ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೃಹಜ್ಯೋತಿ ಕೂಡ ಇದೇ ಥರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಫೋನ್ ನಂಬರ್ ಕೊಟ್ಟು ಒಂದೇ ಮನೆಗೆ 5 ಕಲೆಕ್ಷನ್ ಇದೆ, ಅದನ್ನು ಕೂಡ ನಾವು ಕಿತ್ತಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಥರ ಯಾವುದೇ ರೀತಿ ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಸಾರ್ವಜನಿಕರು ಹಾಗೂ 1,25,00,000 ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇನ್ನು ಯಾರು ಗೃಹಲಕ್ಷ್ಮಿಯರು ಇರ್ತಾರಲ್ಲ ಫಲಾನುಭವಿಗಳು, ಅವರು ತೀರೋದ್ಮೇಲೆ ಅವರ ಖಾತೆಗಳಿಗೆ ಹೆಚ್ಚು ಕಮ್ಮಿ 120 ಕೋಟಿ ರೂಪಾಯಿ ಅಷ್ಟು ದುಡ್ಡು ಹೋಗಿದೆ ಅಂತ ಇದ್ದಾರೆ. ತಿಂಗಳಿಗೆ ಹೋಗಿದೆಯಾ, ವರ್ಷಕ್ಕೆ ಹೋಗಿದೆಯಾ, ಅದ್ರ ಬಗ್ಗೆ ಇನ್ನೂ CM ಅವರು ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ. CM ಆದ DK ಶಿವಕುಮಾರ್ ಅವರು 6 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಹೊಸದಾಗಿ. ನೋಡಿ, ಅದರಲ್ಲಿ ಒಂದು ಬಹಳ ಮುಖ್ಯವಾಗಿದೆ. ಏನಪ್ಪ ಅದು ಅಂದರೆ ವಿದ್ಯಾರ್ಥಿಗಳಿಗೆ ಪಾಸ್ ಕೊಟ್ಟಿದ್ದಾರೆ. ಖಂಡಿತ ಅದು ನೋಡಿ, ಇವತ್ತಿಂದನೇ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಯಾರಿಗಾದರೂ ಬಸ್ ಪಾಸ್ ಬೇಕಿದ್ದರೆ ಅವರು ಆನ್ಲೈನಲ್ಲಿ ನೀವು ಬಸ್ ಪಾಸ್ ತಗೋಬೋದು. ಅದು ಗಂಡು ಮಕ್ಕಳು ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಮಹಿಳೆಯರಿಗೆ ನೋಡಿ ಶಕ್ತಿ ಯೋಜನೆ ಇರೋದ್ರಿಂದ ಅವರು ಇವತ್ತವರೆಗೂ 3 ವರ್ಷದಿಂದ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಅವ್ರಿಗೆ ಎಲ್ಲೂ ಯಾವ ಪಾಸ್ ಕೂಡ ಕೊಡ್ತಾ ಇಲ್ಲ ಸ್ನೇಹಿತರೆ. ಇನ್ನು ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿ ಇಂದಿರಾ ಕಿಟ್ಟು ಬಿಡುಗಡೆ ಆಗಿಲ್ಲ. ಮಾಜಿ CM ಆದ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ರು, ಕೊಟ್ಟುಬಿಡ್ತೀವಿ ಜೂನಿಂದ ಅಂತ. ಖಂಡಿತವಾಗ್ಲೂ ಇಲ್ಲಿವರೆಗೂ ಯಾವುದೇ ರೀತಿ ಕಿಟ್ಟು ಕೊಡ್ತಾ ಇಲ್ಲ ಸ್ನೇಹಿತರೆ. ಈಗ ಬಂದಿರೋ CM ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಲ್ಪ ದಿನಗಳು ಆಗ್ಬೋದು, ಸ್ವಲ್ಪ ದಿನ ಕಳೆದ ಮೇಲೆ ಮಾಹಿತಿ ಕೊಡ್ಬೋದು ಸ್ನೇಹಿತರೆ. ಕಾದು ನೋಡೋಣ. ಜುಲೈಯಲ್ಲಿ ಕೂಡ ಕೊಡ್ಬೋದೇನೋ, ಕಾದು ನೋಡೋಣ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಇವತ್ತವರೆಗೂ ಎಷ್ಟು ಗೃಹಲಕ್ಷ್ಮಿಯ ಕಂತುಗಳು ಬಾಕಿ ಇದ್ದಾವೆ ಅಂದರೆ 2025-2026ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳು, ಮತ್ತು ಇದೇ 2026-2027 ಏಪ್ರಿಲ್ ಮತ್ತು ಮೇ ತಿಂಗಳು. ಅಂದರೆ ನೋಡಿ ಸ್ನೇಹಿತರೆ, 4 ಕಂತಿನ ಹಣ 8,000 ರೂಪಾಯಿ ಸರ್ಕಾರದಿಂದ ಬಾಕಿ ಇದೆ. BJPಯವರು ಮತ್ತು JDS ಅವರು ಹೇಳ್ತಾನೆ ಇದ್ದಾರೆ. BJPಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ. ಖಂಡಿತ 2025-2026ನೇ ಸಾಲಿನ ಹೆಚ್ಚು ಕಮ್ಮಿ 5,000 ಕೋಟಿ ಅಂದರೆ 2 ಕಂತಿನ ಹಣ 4,000 ರೂಪಾಯಿ ನಾವು ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಕೊಡಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಸತತ ಪ್ರಯತ್ನ ಪಟ್ಟರೂ ಕೂಡ CM ಸಿದ್ದರಾಮಯ್ಯ ಅವರು 2 ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಈಗಿರೋ CM ಕೂಡ ಇನ್ನೂ ಆ 2 ಕಂತಿನ ಹಣದ ಬಗ್ಗೆ ಮಾತಾಡ್ತಾನೂ ಇಲ್ಲ, ಅದನ್ನು ಬಿಡುಗಡೆನೂ ಮಾಡಿಲ್ಲ. ನೋಡಿ, ಇದು ಹೈಕೋರ್ಟಲ್ಲಿ ಇದೆ. ಹೈಕೋರ್ಟ್ಗೆ ಇನ್ನೂ ಸರ್ಕಾರ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಏನು ಕೊಡ್ತಾರೆ ಅಂತ ನೋಡೋಣ ಸ್ನೇಹಿತರೆ. 1 ಬಿಡುಗಡೆ ಮಾಡ್ತೀವಿ, 2 ಇಂಥ ದಿನ ಕೊಡ್ತೀವಿ ಅಂತ ಸರ್ಕಾರ ಹೇಳಬೇಕು. ನೋಡೋಣ ಏನು ಹೇಳ್ತಾರೆ ಅಂತ. ನೋಡಿ ಸ್ನೇಹಿತರೆ, ಇನ್ನು 31ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿದವರು ನಮಗೆ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಬರ್ತಿಲ್ಲ ಸರ್ ಅಂತ ಮತ್ತೆ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ 31ನೇ ಕಂತಿನ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿದೆ. ಇವತ್ತು ಸಂಜೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 2,000 ರೂಪಾಯಿ 5,000 ರೂಪಾಯಿ ಬರುತ್ತೆ ಅಂದರೆ ಅವೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, 31ನೇ ಕಂತಿನ ಹಣ DBT ಸ್ಟೇಟಸ್ ಕೂಡ ನಾವಿಲ್ಲಿ ಹಾಕಿದ್ದೀವಿ, ನೋಡ್ಕೊಳ್ಳಿ. ಇನ್ನೂ ಪುಷ್ ಆಗಿಲ್ಲ, ಪೆಂಡಿಂಗಲ್ಲೇ ಇದೆ ಸ್ನೇಹಿತರೆ. ಪೆನ್ಷನ್ ಬಂದಿಲ್ಲ ಸರ್ ಅಂತ ಇದ್ರಿ. ನೋಡಿ, ಈಗಾಗಲೇ 70% ಜನರಿಗೆ ಪೆನ್ಷನ್ ಹಣ ರಿಲೀಸ್ ಆಗಿದೆ ಸ್ನೇಹಿತರೆ. ಒಂದು ವೇಳೆ ಸರ್ಕಾರದಿಂದ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಖಂಡಿತ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಹೊಸ ಸಚಿವರು ಬರಬೇಕು. ಅವರು ಸರ್ಕಾರಕ್ಕೆ ಲೆಟ್ರ್ ಬರೀಬೇಕು ಸ್ನೇಹಿತರೆ. 31, 32, 33, 34 ಈ ಕಂತುಗಳ ಹಣನ ಬಿಡುಗಡೆ ಮಾಡಿ ನಾವು ಗೃಹಲಕ್ಷ್ಮಿಯರಿಗೆ ಕೊಡಬೇಕು ಅಂತ ಅವರು ಬರೆದ ಮೇಲೆ ಸರ್ಕಾರ ಬಿಡುಗಡೆ ಮಾಡಿದ್ರೆ ಮಾತ್ರ ನಿಮಗೆ 31ನೇ ಕಂತಿನ ಹಣ ಬರುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿವರೆಗೂ ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. 31ನೇ ಕಂತಿನ ಹಣ ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇದೇ ಥರ ಗೃಹಲಕ್ಷ್ಮಿಯ ಇನ್ನಷ್ಟು ಹೆಚ್ಚಿನ ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.